ಮಾಡ ಓಪನ್ ಮಾಡು ದುವಿ ಅನ್ನೋದೇ ಬರುತ್ತೆ. ಇದು ಬಂದು ಆ್ಯಕ್ಚುಲಿ ಇದು ದುವಿಗೆ ಅಂತಲೇ ತರಿಸಿರೋದು. ಎಲ್ಲವೂ ಕೂಡ ಮನೆಗೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಗಳೇ, ಯಾವುದೂ ಕೂಡ ಯೂಸ್ ಆಗಲ್ಲ, ತರಿಸಿ ವೇಸ್ಟ್ ಆಯಿತು ಅನ್ನೋ ರೀತಿ ಒಂದು ಇದು ಟ್ರೇ ನೀವು ಇಲ್ಲಿ ನೋಡ್ಬೋದು. ಈ ಥರದ್ದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಅಪ್ಪು ಏನು ಮಾಡ್ತಾ ಇದ್ದಾನೆ, ಎಲ್ಲ ಕವರ್ ಓಪನ್ ಮಾಡಿ ಇಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನೀವು ನೋಡ್ಬೋದು ಈ ಬಾಕ್ಸಲ್ಲಿ ಇತ್ತು. ಇದು ಏನಪ್ಪ ಅಂತ ಅಂದರೆ ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ವಿಜಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಬಂದು ಒನ್ ವೀಕ್ ಬ್ಯಾಕು ಒಂದು ಆ್ಯಪಿಂದ ನಾನು ಒಂದಷ್ಟು ಕಿಚನ್ಗೆಲ್ಲ ಬೇಕಾಗುವಂಥ ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದೆ ಹೊಸ ಆ್ಯಪು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಯೂಸ್ಫುಲ್ ಆಗುವಂಥ ಕಿಚನ್ ಪ್ರಾಡಕ್ಟ್ಸ್ಗಳೆಲ್ಲವೂ ಕೂಡ. ಸೊ ಚೆನ್ನಾಗಿ ಬಂತಲ್ಲ, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಒಂದು ಮಿನಿ ಬ್ಲಾಗಲ್ಲಿ ನಾನು ಅದೆಲ್ಲದನ್ನು ಕೂಡ ಹಾಕಿದ್ದೆ, ನೀವೆಲ್ಲರೂ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನನಗೆ ಯಾವುದೇ ಕೊರಿಯರ್ ಬಂದರೂ ಅಷ್ಟೇ, ಇದು ಅಂತ ಅಲ್ಲ, ಯಾವುದೇ ಬಂದ್ರೂ ಅಷ್ಟೇ, ಅದು ಬಂದಿದ್ದ ತಕ್ಷಣ ನಾನು ಓಪನ್ ಮಾಡಿ ನೋಡಿಬಿಡ್ಬೇಕು. ಅದಕ್ಕೋಸ್ಕರ ಆ ಒಂದು ಲಾಗಲ್ಲೂ ಕೂಡ ಅಷ್ಟೇ, ಎಲ್ಲ ಓಪನ್ ಮಾಡಿ ವಾಶ್ ಮಾಡಿ ಆಮೇಲೆ ಲಾಗ್ ಮಾಡೋಣ, ಎಲ್ರಿಗೂ ಯೂಸ್ ಆಗುತ್ತೆ ಅಂದರೆ ಕಮ್ಮಿ ಪ್ರೈಸಲ್ಲೇ ಇತ್ತು. ಸೊ ಎಲ್ರಿಗೂ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂತ ಒಂದು ಮಿನಿ ಲಾಗ್ ಹಾಕಿದ್ದೆ. ನೋಡಿಲ್ಲ ಅಂದರೆ ನೀವು ಹೋಗಿ ನೋಡಿ. ಸೊ ಇವಾಗಾದ್ರೂ ನಾನು ಓಪನ್ ಮಾಡ್ದಂಗೆ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಬೇಕು ಅಂದ್ಕೊಂಡು ವಿಡಿಯೋ ಮುಂದೆ ಇವಾಗ ಕುತ್ಕೊಂಡಿದ್ದೀನಿ. ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ನೋಡೋಣ. ಲಾಸ್ಟ್ ಟೈಮ್ ಬಂದಂಗೆ ಇವಾಗಲೂ ಕೂಡ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಡಕ್ಟ್ಗಳು ಚೆನ್ನಾಗಿ ಐ ಹೋಪ್ ಅಂದ್ಕೊಂಡಿದ್ದೀನಿ ಬಂದಿರುತ್ತೆ. ನೋಡೋಣ, ಬನ್ನಿ ಓಪನ್ ಮಾಡ್ತೀನಿ, ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ಮತ್ತು ಇದರಲ್ಲಿ ಈ ಆ್ಯಪಲ್ಲಿ ಏನಪ್ಪ ಅಂತ ಅಂದರೆ ಜಸ್ಟ್ 5 ರೂಪೀಸಿಂದನೂ ಕೂಡ ಪ್ರಾಡಕ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿರೋ ಐಟಮ್ಸ್ಗಳು ಕೂಡ ತುಂಬಾ ಯುನೀಕ್ ಆಗಿದೆ ಮತ್ತು ಎಲ್ಲವೂ ಕೂಡ ಮನೆಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ಗಳೇ ಇದೆ. ಸೊ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಈ ಒಂದು ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನಿಮ್ಮ ಮುಂದೆ ಇವಾಗ ಮಾಡ್ತಾಯಿದ್ದೀನಿ. ಓಪನ್ ಮಾಡು ದುವಿ ಅನ್ನೋದೇ ಬರುತ್ತೆ. ಈ ಒಂದು ಆ್ಯಪ್ ಯಾವುದು ಅನ್ನೋದನ್ನು ಕೂಡ ನಾನು ಈ ಒಂದು ಬ್ಲಾಗಲ್ಲೇ ಹೇಳ್ತೀನಿ. ಫಸ್ಟು ಪ್ರಾಡಕ್ಟ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ, ಆಮೇಲೆ ಬೇಕಿದ್ರೆ ನಾನು ಹೇಳ್ತೀನಿ ಪ್ರಾಡಕ್ಟ್ ಏನಾದರೂ ಅಂದರೆ ಲಾಸ್ಟ್ ಟೈಮ್ ತರಿಸ್ದಾಗ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಲನೂ ಏನಾದರೂ ಪ್ರಾಡಕ್ಟ್ಗಳು ಚೆನ್ನಾಗಿ ಬಂದಿದ್ದರೆ ನಾನು ನಿಮಗೂ ಕೂಡ ಹೇಳ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಅನಿಸಿದ್ದು. ಅಂದರೆ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಈ ಆ್ಯಪಲ್ಲಿ ತುಂಬ ಚೀಪ್ ಇದೆಯಲ್ಲ, ತರಿಸೋಣ ಅಂತ ಅನ್ನಿಸ್ತು. ಬಟ್ ಆಮೇಲೆ ಬೇಡ, ಆಮೇಲೆ ಏನಾದರೂ ಫೇಕ್ ಇದ್ದರೆ ಏನು ಮಾಡೋದು, ಫೇಕ್ ಆ್ಯಪ್ಗಳಿರುತ್ತೆ, ಆಮೇಲೆ ಪೇ ಮಾಡಿಬಿಟ್ಟು, ಮತ್ತು ಇದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನೂ ಇಲ್ಲ. ಸೊ ಹಾಗಾಗಿ ಪೇ ಮಾಡಿಬಿಟ್ಟು ಆಮೇಲೆ ಏನಾದರೂ ದುಡ್ಡು ಹೋಗ್ಬಿಟ್ರೆ ಅಂತ ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ವಿಜಯ್ ಹೇಳಿದ್ರು ಇಲ್ಲ, ತುಂಬ ರಿವ್ಯೂಸ್ ನೋಡಿದ್ದೀನಿ, ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ, ಅಂದರೆ ಆ ಪ್ರೈಸ್ ಏನಿದೆ ಅದರ ತಕ್ಕನ ಪ್ರಾಡಕ್ಟ್ಗಳು ಇದೆ ಕ್ವಾಲಿಟಿ ಅಂತ ಹೇಳಿದರು. ಸೊ ನೋಡೋಣ ಅಂದ್ಬಿಟ್ಟು ಒಂದ್ಸಲ ನಾನು ಆರ್ಡ್ರ್ ಮಾಡಿದ್ದೆ. ಆವಾಗ ಒಂದು 700 ರೂಪೀಸ್ಗೆ ಆರ್ಡ್ರ್ ಮಾಡಿದ್ದೆ. ಬಂದರೆ ಬರಲಿ, ಇಲ್ಲ ಹೋದರೆ ಹೋಗಲಿ ಅನ್ನೋ ರೀತಿ ನಾನು ಮಾಡಿದ್ದೆ. ಬಟ್ ಅವಾಗ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಈ ಸಲನೂ ಅದೇ ರೀತಿ ಬರುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಕಮ್ಮಿ ಪರ್ಚೇಸ್ ಮಾಡಿದ್ನಲ್ಲ 700ಗೆ, ಈ ಸಲ ಸ್ವಲ್ಪ 1000 ಮೇಲೆ ಹೋಗಿದ್ದೀನಿ. 2000 ಹತ್ರನೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಈ ಸಲ ಚೆನ್ನಾಗಿ ಬಂದಿದ್ರೆ ಸಾಕಪ್ಪ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಹೇಳಿ ಬರುತ್ತೆ, ಹಿಂಗೆ ಓಪನ್ ಮಾಡೋದು ಹಿಂಗೆ ಹೇಳಿ ಒಂದೇ ಒಂದು ಲೈನ್ ಹಿಂಗೆ ಹೇಳಿದ್ರೆ ಬರುತ್ತೆ, ಕಟ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಇದು ಮಧ್ಯಾಹ್ನನೇ ಬಂತು. ನನಗೂ ಅಷ್ಟೇ, ಯಾವುದೇ ಕೊರಿಯರ್ ಬಂದ್ರೂ ಬೇಗನೆ ಓಪನ್ ಮಾಡಿ ನೋಡಬೇಕು, ಅಷ್ಟವರೆಗೂ ಸಮಾಧಾನ ಇರಲ್ಲ. ಬಟ್ ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂತ ಅಂದರೆ, ನಮ್ಮ ಅಪ್ಪು ಬಂದು ಓಪನ್ ಮಾಡಬೇಕಂತ ಕಾಯ್ತಾ ಇದ್ದ. ಅವನು ಏನೋ ಒಂದು 10 ರೂಪೀಸ್ ಪೆನ್ ಬುಕ್ ಮಾಡಿಬಿಟ್ಟಿದ್ದಾನೆ. 10 ರೂಪೀಸ್ಗೆ ಯಾವ ರೀತಿ ಬರ್ಬೋದು ಮಮ್ಮಿ, ನೋಡಬೇಕು, ನಾನು ನೋಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದ. ಸೊ ಹಾಗಾಗಿ ಅವನಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಪೆನ್ನಲ್ಲೇ ಫೋನ್ ಸ್ಟ್ಯಾಂಡು ಕೂಡ, ಫೋನು ಕೂಡ ಇಡ್ಬೋದು, ಆ ರೀತಿ ಪೆನ್ನು. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿದೆ ಇಷ್ಟ ತನಕ ಅವನು ಬರಲಿ, ಅವ್ನು ಬಂದಮೇಲೆ ಓಪನ್ ಮಾಡೋಣ ಅಂತ. ಸೊ ಇಲ್ಲಿ ತೋರಿಸು, ಇದೊಂದು ಪ್ರಾಡಕ್ಟು ನೋಡಿ. ಓಪನ್ ಫಸ್ಟೇ ಓಪನ್ ಮಾಡಿ ಇಟ್ಬಿಟ್ಟ. ಇದು ನೋಡಿ, ಬಿಸಿ ಇರುತ್ತಲ್ಲ ಪಾತ್ರೆ, ಆವಾಗ ಈ ರೀತಿ ಇಟ್ಕೊಂಡು ತಿರುಗಿಸ್ಬೋದು, ಬಿಸಿ ತಾಗಲ್ಲ. ಸೊ ಸಿಲಿಕಾನ್ದಿದೆ.
ಇದೊಂದು ಫಸ್ಟ್ ಪರ್ಚೇಸ್. ಅಪ್ಪ ಅಂತ ತೋರಿಸು ವಿಡಿಯೋಗೆ. ವಾಟ್ ಇಸ್ ದಿಸ್? ನಿಮಿಷ ವೆಯ್ಟ್ ಮಾಡಪ್ಪು. ಆ್ಯಕ್ಚುಲಿ ಇದು ಬಂದು ಸಿಲಿಕಾನ್ ಪಾಕೆಟ್ ರೀತಿ ಏನಾದರೂ ಸ್ಟೋರ್ ಮಾಡಿ ಇಡ್ಬೋದು, ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಆಚೆ ಎಲ್ಲಾದರೂ ಕೂಡ ತೊಗೊಂಡೋಗ್ಬೋದು. ಇದು ನೋಡ್ಬೋದು ನೀವು, ಇದು ಓಪನ್ ರೀತಿ ತೋರಿಸಿದ್ರೆ ನಮ್ಗೆ ಆಪ್ಷನ್. ಎಸ್, ವೇಟ್ ಅ ಮಿನಿಟ್. ಇದು ಓಪನ್ ಹಿಂಗೆ ಒಂದು ಓಪನ್ ಆಯಿತು ನಾನು. ಹೌದಾ, ಇದಕ್ಕೆ ತೋರಿಸ್ತೀನಿ. ಇದು ಸಿಲಿಕಾನ್ ಪಾಕೆಟ್ ರೀತಿ, ಇದು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಬೋದು ಏನಾದರೂ ಇಟ್ಟು, ಇಲ್ಲ ಅಂದರೆ ಆಚೆ ಎಲ್ಲಾದರೂ ಕ್ಯಾರಿನೂ ಕೂಡ ಮಾಡ್ಬೋದು. ಲಿಕ್ವಿಡ್ ಐಟಮ್ಸ್ ಹಾಕ್ಬೋದು, ಇಲ್ಲ ಡ್ರೈಯರ್ ಅಂತ ಏನಾದರೂ ಹಾಕಿ ತೊಗೊಂಡು ಹೋಗ್ಬೋದು ಆಚೆ. ಇದು ಪ್ಯಾಕ್ ಆಫ್ 3 ಇದೆ ಅಲ್ಲ? ಪ್ಯಾಕ್ ಆಫ್ 3 ಇದೆ. ನಾನೆಲ್ಲವೂ ಕೂಡ ಒಂದು 200, 250 ಈ ರೀತಿ ಒಳಗಿರೋ ಅಂಥದ್ದೇ ಮಾಡಿದ್ದೀನಿ. ಒಂದೊಂದು 12 ರುಪೀಸು, ಒಂದೊಂದು 15 ರುಪೀಸು, ಒಂದೊಂದು 10 ರುಪೀಸ್ ಈ ರೀತಿ ಇರೋವಂಥವನ್ನೂ ಕೂಡ ಮಾಡಿದ್ದೀನಿ. ಒಂದು 10 ರುಪೀಸಿಂದ ಹಿಡಿದು ಒಂದು 250 ತನಕ ಪರ್ಚೇಸ್ ಮಾಡಿದ್ದೀನಿ. ಒಂದೇ ಪೆನ್ನಾ? ಇಲ್ಲ, ಇದು ಗೊತ್ತಿಲ್ಲ, ನೋಡು. ಒಂದೇ. ಆ್ಯಕ್ಚುಲಿ ಇದೆ ನೋಡಿ, ಅಪ್ಪು ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು ಇದೇ ಪೆನ್ಗೋಸ್ಕರ. 10 ರುಪೀಸ್ ಪೆನ್ನು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಫೋನ್ ಇಡ್ಬೋದು ಅನಿಸುತ್ತೆ. ಇಲ್ಲಿ ಓಪನ್ ಇದೆ ನೋಡಿ, ಇಲ್ಲಿ ಫೋನ್ ಇಡ್ಬೋದು, ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ. ಫೋನ್ ಸ್ಟ್ಯಾಂಡ್ ರೀತಿಯೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಇದು ಮಸಾಜ್ ಮಾಡ್ಕೊಳ್ಳೋದಕ್ಕೆ, ಫೇಸ್ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಇದು ಕೂಡ ತುಂಬ ಕಮ್ಮಿಗೆ ಇತ್ತು. ನಾನು ಹೇಳಿದ್ನಲ್ಲ 10 ರುಪೀಸಿಂದ ಹಿಡಿದು ಒಂದು 250ವರೆಗೂ ಮಾಡಿದ್ದೀನಿ. ಒಂದೊಂದು ಐಟಮ್ಸ್ ಒಂದೊಂದು ಪ್ರೈಸಲ್ಲಿದೆ. ಆ್ಯಕ್ಚುಲಿ ಇದೊಂದು ಬುಕ್ ಮಾಡಿದೆ. ಅಪ್ಪು ಏನು ಮಾಡ್ತಾ ಇದ್ದಾನೆ, ಎಲ್ಲ ಕವರ್ ಓಪನ್ ಮಾಡಿ ಇಡ್ತಾ ಇದ್ದಾನೆ. ಇದು ಆ್ಯಕ್ಚುಲಿ ನೀವು ನೋಡ್ಬೋದು, ಈ ಬಾಕ್ಸಲ್ಲಿತ್ತು. ಇದು ಕಾರ್ಗೆ ಅಂದ್ಬಿಟ್ಟು, ಕಾರಲ್ಲಿ ಫೋನ್ ಇಟ್ಕೊಳ್ಳೋದಕ್ಕೆ ಫೋನ್ ಸ್ಟ್ಯಾಂಡ್. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ. ಇದೊಂದು. ನೆಕ್ಸ್ಟ್ ಬಂದು ಇದು ನೋಡಿ, ಹಿಂಗೆ ತೋರಿಸ್ಬಿಡ್ತೀನಿ. ಇದು ಏನಪ್ಪ ಅಂತ ಅಂದರೆ ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಬೋದು, ಸ್ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕ್ಬೋದು. ಸೊ ನೆಕ್ಸ್ಟ್ ಬಂದು ವಾಟ್ ಇಸ್ ದಿಸ್? ಆ್ಯಕ್ಚುಲಿ ಇದು ಕೂಡ ಫೋನ್ ಸ್ಟ್ಯಾಂಡೇ, ಚೇರ್ ಡಿಸೈನಲ್ಲಿ ಬರುತ್ತಲ್ಲ ಫೋನ್ ಸ್ಟ್ಯಾಂಡು, ಅದು. ಇದು ಬಾಟಲೆಲ್ಲ ಕ್ಲೀನ್ ಮಾಡೋಕ್ಕೆ ಸಿಲಿಕಾನ್ ಬ್ರಷ್. ಇದು ಇವ್ರು ಹೇಗಪ್ಪ ಅಂತ ಅಂದರೆ ಒಂದೇ ಬಾಕ್ಸಲ್ಲಿ ನಾವು ಎಷ್ಟು ಅಂದರೆ ಎಲ್ಲ ಚೀಪ್ ಇರುತ್ತಲ್ಲ, 10 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, 5 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲದೂ ಕೂಡ ಅವರು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಬಿಡ್ತಾರೆ ಎಲ್ಲ ಒಟ್ಟಿಗೆ. ಇದು ಫ್ರೈಡ್ ಐಟಮ್ ಎಲ್ಲ ತೆಗಿಯೋದಕ್ಕೆ. ಆ್ಯಕ್ಚುಲಿ ನಾನೀಗ ಸ್ಪೀಡಾಗಿ ತೋರಿಸ್ತೀನಿ. ಇದು ಹ್ಯಾಂಗ್ ಮಾಡೋ ರೀತಿ. ಇದು ಇಲ್ಲಿ ಹ್ಯಾಂಗ್ ಮಾಡಿದ್ರೆ ಇಲ್ಲಿ ಏನೇನಾದರೂ ನೇತಾಕ್ಬೋದು, ಆ ರೀತಿ ಸ್ಪೀಡಾಗಿ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ತುಂಬ ಮಾಡಿಬಿಟ್ಟಿದ್ದೀನಿ ನಾನು, ಸೊ ಹಾಗಾಗಿ. ಇದು ಮ್ಯಾಂಗೋ ಕಟ್ಟರು. ಒಂದು ನಿಮಿಷ ವೆಯ್ಟ್ ಮಾಡಪ್ಪು, ಒಂದು ನಿಮಿಷ. ಆ್ಯಕ್ಚುಲಿ ನಾನು ನಿಮ್ಮ ಮುಂದೆನೇ ಬಾಕ್ಸ್ ಸಮೇತ ಓಪನ್ ಮಾಡಿ ತೋರಿಸ್ಬೇಕಂತ ತೋರಿಸ್ತಾ ಇದ್ದಿದ್ದು. ಬಟ್ ಏನಪ್ಪ ಅಂತ ಅಂದರೆ ಅಪ್ಪು ಅಲ್ಲಿ ಕುತ್ಕೊಂಡಿದ್ನಲ್ಲ, ಒಂದೊಂದೇ ಬಾಕ್ಸಿಂದ ತೆಗೆದು ಓಪನ್ ಮಾಡೆಲ್ಲ ಇಡ್ತಾ ಇದ್ದೆ. ಯಾವ್ಯಾವ ಬಾಕ್ಸ್ ಯಾವುದಾದ್ರದ್ದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಮತ್ತು ಏನೇನು ಐಟಮ್ಸ್ ಬಂದಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವನಿಗೆ ವೆಯ್ಟ್ ಮಾಡುವ ಅಪ್ಪು, ಸ್ವಲ್ಪ ಎಲ್ಲನೂ ಒಂದೊಂದೇ ನೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಈ ಒಂದು ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಇದೆ, ಯಾವುದ್ಯಾವ್ದು ಯೂಸ್ ಆಯಿತು, ನನಗೆ ಯಾವುದ್ಯಾವ್ದು ಯೂಸ್ ಆಗಲಿಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ಅದನ್ನು ಬೈ ಮಾಡ್ಬೋದು, ಯೂಸ್ಫುಲ್ ಇರೋ ಅಂಥ ಪ್ರಾಡಕ್ಟ್ಸ್ನ ಮಾತ್ರ. ಇದು ಓಪನ್ ಮಾಡಿ ತೋರಿಸು. ಇದೊಂದು ಆ್ಯಕ್ಚುಲಿ ಐ ಮಾಸ್ಕ್. ಈ ಪಾಕೆಟ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇದು ನೋಡಿ ವಾಟರ್ ಹಾಕಿ ಕೊಟ್ಟಿದ್ದಾರೆ. ಇದನ್ನು ಐಸ್ ಮಾಡಿಬಿಟ್ಟು ಐ ಮಾಸ್ಕ್. ಇದು ಈ ರೀತಿ ಕಣ್ಣಿಗೆ ಹಾಕ್ಕೊಳ್ಳೋದು ನೋಡಿ, ಐ ಮಾಸ್ಕು. ಏನಾದರೂ ಕಣ್ಣು ಉರಿ ಈ ಥರ ಎಲ್ಲ ಇದ್ದರೆ ಐಸ್ ಮಾಡಿ ಹಾಕ್ಕೊಳ್ಳೋದು. ತುಂಬ ಇದ್ದಾರೆ. ಇದೊಂದು ಬಂದು ಅಕ್ಕಿ ಕೈಯಲ್ಲಿ ವಾಶ್ ಮಾಡಬೇಕಲ್ಲ, ಸೊ ಹಿಂಗೆ ವಾಶ್ ಮಾಡಿ ಹಿಂಗೆ ಇಟ್ಕೊಳ್ಳೋದು. ಇದರಲ್ಲಿ ಅನ್ನ ಬೀಳೋದಿಲ್ಲ ಕೆಳಗಡೆ ಅಂತ ಸೋಸೋದು. ನಾನಂತೂ ಏನೇನು ಸಿಗುತ್ತೆ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಬಂದು ಆ್ಯಕ್ಚುಲಿ ಚಿಕ್ಕ ಪಾಕೆಟು, ಜ್ಯುವೆಲರಿ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಬಟ್ ನಾನು ಫುಲ್ ಇಲ್ಲಿ ಓಪನ್ ಮಾಡೋದಿಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಸೊ ಏನು ಮಾಡ್ಬೋದು, ಜ್ಯುವೆಲರಿ ಬಾಕ್ಸು ಚೆನ್ನಾಗಿದೆ, ಕ್ಯೂಟಾಗಿ. ಅಂದರೆ ಚಿಕ್ಕದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಚಿಕ್ಕದು ಇಯರಿಂಗ್ಸು
ರಿಂಗ್ಸು ಈ ಥರ ಚೈನ್ಸ್ ಈ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ವೈಸ್ ಓಕೆ, ನಾವು ಕೊಟ್ಟಿರೋ ಪ್ರೈಸ್ಗೆ ತಕ್ಕನಾಗೆ ಇದೆ, ಕ್ವಾಲಿಟಿ ಸೂಪರ್ ಇದೆ. ಇದು ತೋರಿಸ್ತೀನಿ, ಬೆಂಡ್ ಮಾಡಬೇಕು. ಇದು ನೋಡಿ ಆ್ಯಕ್ಚುಲಿ ಓಪನ್ ಮಾಡಿದ ಅಪ್ಪು. ಇದೇನಂದರೆ ವಾಟರ್ ಮೆಲನ್, ಈ ರೀತಿ ಕಟ್ ಮಾಡಿದ್ರೆ ಪೀಸ್ ಪೀಸಾಗೆ ವಾಟರ್ ಮೆಲನ್ ಬರುತ್ತೆ. ಸೊ ಅದು ಇದು ನಿಮ್ಮ ಹತ್ರ ಈ ಥರ ಆ್ಯಕ್ಚುಲಿ ದುಡ್ಡು ಆರ್ಡ್ರ್ ಮಾಡಿದೆ. ದುಡುಕಿಗೆ ಆ್ಯಕ್ಚುಲಿ ಮಕ್ಕಳು ಫುಲ್ಲು ಒಳಗಡೆ ಎಲ್ಲ ಬ್ರಷ್ ಮಾಡೋದಕ್ಕೆ ಆಗಲ್ಲ ಅಲ್ಲ, ಬಾಯಿ ಒಳಗಡೆ ಎಲ್ಲ. ಸೊ ಇದು ಈ ಶೇಪಲ್ಲಿ ಇರೋದ್ರಿಂದ ಫುಲ್ಲು ಲಾಸ್ಟ್ವರೆಗೂ ಹೋಗಿ ಇದು ಬ್ರಷ್ ಮಾಡುತ್ತೆ. ಸೊ ಇದೊಂದು ಬ್ರಷ್ನ ಆರ್ಡ್ರ್ ಮಾಡಿ, ಇದು ಜಸ್ಟ್ 11 rupees ಅನ್ಸುತ್ತೆ. ನೋಡು ಆ್ಯಕ್ಚುಲಿ ಇದು ಟೂತ್ ಪಿಕ್ಕು ಸುಮ್ಮನೆ 6 rupees 7 rupeesಗೆಲ್ಲ ಇತ್ತು. ಸೊ ಹಾಗಾಗಿ ಹಾಕ್ತೆ, ಮನೇಲಿ ಖಾಲಿ ಆಗ್ತಾ ಇತ್ತು ಅಂತ ಸುಮ್ಮನೆ ಆ್ಯಡ್ ಮಾಡಿದೆ, ಯಾವ ರೀತಿ ಬರುತ್ತೆ ನೋಡೋಣ ಅಂತ. ಫೋನ್ಗೆ ಸ್ಟಿಕ್ ಮಾಡಿಬಿಟ್ಟು ಎಲ್ಲಾದರೂ ಹಿಂಗೆ ಅಂಟಿಸ್ಬಿಟ್ಟು ನಾವು ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂತ ಅದ್ರಲ್ಲಿ ಹಾಕಿತ್ತು. ಬಟ್ ಗೊತ್ತಿಲ್ಲ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಸೊ ಇದು ಕೂಡ ಅದೇ ರೀತಿನೇ. ಇದು ಬಂದು ಏರ್ ಫ್ರೈಯರ್ಗೆ ಪೇಪರ್ಸ್, ಇದು ಏರ್ ಫ್ರೈಯರ್ ಗಲೀಜಾಗ್ದಂಗೆ ಒಳಗಡೆ ಪೇಪರ್ಸ್ ಇಟ್ಟು ಆಮೇಲೆ ಅದ್ರ ಮೇಲ್ಗಡೆ ಫ್ರೈ ಮಾಡ್ಬೋದು. ಆ್ಯಕ್ಚುಲಿ ಇದು ಬಂದು ಎಗ್ ಕಟರು, ಮೊಟ್ಟೆನ ಅದ್ರೊಳಗಡೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಎಗ್ ಮಧ್ಯದಲ್ಲಿ ಒಡೆದೋಗುತ್ತೆ. ಆವಾಗ ನಾವು ಆಮ್ಲೆಟ್ ಎಲ್ಲ ಮಾಡ್ಕೊಬೋದು. ಅದು ಇದು ವೇಟ್ ಚಿಕ್ಕದು ಮಾಡಿರ್ತೀನಿ. ಇದು ಆ್ಯಕ್ಚುಲಿ ನೀವು ನೋಡ್ಬೋದು ಕಾರ್ನ್ ತೆಗಿಯೋದಿದು. ಆ್ಯಕ್ಚುಲಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಪ್ರೈಸು ಕೂಡ ಅಫೋರ್ಡಬಲ್ ಇದೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಕಾರ್ನ್ ಹಿಂಗೆ ತೆಗಿತಾ ಹೋಗ್ತಾ ಇದ್ರೆ ನೋಡಿ, ಹಿಂಗೆ ಕಾರ್ನ್ ಹಿಂಗೆ ತೆಗಿತೀವಲ್ಲ ಆವಾಗ ಇದ್ರೊಳಗಡೆ ಬರುತ್ತೆ ಅದು ಕಾರ್ನು, ಎಲ್ಲೂ ಕೂಡ ಕೆಳಗಡೆ ಹೋಗಲ್ಲ. ಸೊ ಆ ರೀತಿ ಇದು. ಆ್ಯಕ್ಚುಲಿ ಇದು ಕೂಡ ಸಿಲಿಕಾನ್ ಬ್ರಷ್, ಇದು ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ತರಿಸಿದೆ. ನೀವು ನೋಡ್ಬೋದು ಇದು ಸ್ಕ್ರಬ್ಬು ಕೂಡ ಮಾಡ್ಬೋದು. ಈ ಸೈಡು ಈ ಕಡೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು. ಇದು ಆ್ಯಕ್ಚುಲಿ ನೋಡಿ ತೋರಿಸ್ಬಿಡ್ತೀನಿ, ಈ ರೀತಿ ಜ್ಯುವೆಲರಿ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಈಗ ಯಾವುದಾದ್ರೂ ವೇರ್ ಮಾಡಿರ್ತೀವಿ ಅದು ತಂದು ಬಿಚ್ಚಿಡ್ಬೇಕಂದ್ರೆ ಈ ಥರ ಇದರಲ್ಲಿ ಹ್ಯಾಂಗ್ ಮಾಡ್ಬೋದು. ಸೊ ಇದು ಕೂಡ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಪ್ರೈಸ್ ಕೂಡ ತುಂಬಾ ಅಫೋರ್ಡಬಲ್ ಇದೆ. ಸೊ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಇದು ಆಯಿಲ್ ಡಿಸ್ಪೆನ್ಸರ್, ನೀವು ಇಲ್ಲಿ ನೋಡ್ಬೋದು. ಇದು ಚಪಾತಿ ದೋಸೆ ಇದಕ್ಕೆಲ್ಲ ಬ್ರಷ್ ಕೊಟ್ಟಿದ್ದಾರೆ ಹಚ್ಚೋದಕ್ಕೆ, ಮತ್ತು ಮೇಲ್ಗಡೆಯಿಂದ ನಾರ್ಮಲ್ ಆಯಿಲು ಕೂಡ ಈ ರೀತಿ ಹಾಕೋಬೋದು. ಸೊ ಇದು ಗ್ಲಾಸಿಂದ, ಆ್ಯಕ್ಚುಲಿ ಇದು ಗ್ಲಾಸ್ ಬಾಟಲ್. ಇದು ಬಂದು ಡೋರು ಫುಲ್ಲು ಸ್ಪೀಡಾಗಿ ಹಾಕೊಂಡಾಗೆಲ್ಲ ಸೌಂಡ್ ಬರುತ್ತಲ್ಲ, ಸೊ ಡೋರು ಸ್ಲೋಗಿ ಹೋಗುತ್ತೆ ಮತ್ತು ಡೋರೆಲ್ಲ ಟಚ್ ಆಗೋಲ್ಲ, ಸೊ ಸೌಂಡ್ ಏನು ಬರೋಲ್ಲ ಗಾಳಿಗೆಲ್ಲ ಅಂದ್ಬಿಟ್ಟು ಡೋರು ಕೊಡೋದಕ್ಕೆ ಅಂತ ತರಿಸಿದ್ರಿ. ಇದೇನಪ್ಪ ಅಂತ ತರಿಸಿದೆ ಡೋರ್ಗೆ ಕೊಡೋದಕ್ಕೆ ಅಂದ್ಬಿಟ್ಟು. ಬಟ್ ಇದೇನಪ್ಪ ಅಂತ ಅಂದರೆ ಕ್ವಾಂಟಿಟಿ 1 ತೊಗೊಂಡ್ರೆ ಜಾಸ್ತಿ ಬೀಳ್ತಾಯಿತ್ತು. ಕಮ್ಮಿ ಇರೋ ಪ್ರೈಸ್ ನೋಡಿದಾಗ ಕ್ವಾಂಟಿಟಿ 6 ತೊಗೊಳ್ಳೇಬೇಕಿತ್ತು ನಾನು. ಸೊ ಹಾಗಾಗಿ ಇದು ಪ್ಯಾಕ್ ಆಫ್ 6 ಏನೋ ಇತ್ತು. ಸೊ ಕ್ವಾಂಟಿಟಿ 6ನೇ ತೊಗೋಬೇಕಿತ್ತು ನಾನು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದೊಂದು ಬಂದು ಎಲೆಕ್ಟ್ರಿಕ್ ಕೋಮ್. ಇದು ನೀವು ಇಲ್ಲಿ ನೋಡ್ಬೋದು. ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಚಿಕ್ಕದಾಗಿ ಬೇಕಾಗುತ್ತೆ ಅಂದ್ಬಿಟ್ಟು ಇದೊಂದು ತರಿಸಿದೆ ನಾನು. ಗೊತ್ತಿಲ್ಲ ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ, ಎಲೆಕ್ಟ್ರಿಕ್ ಅಲ್ಲ, ಸೊ ಹಾಗಾಗಿ ನೋಡಬೇಕು. ಇದು ಆ್ಯಕ್ಚುಲಿ ಇದೊಂದು ಬಂದು ಇದು ಟ್ರೇ, ನೀವು ಇಲ್ಲಿ ನೋಡ್ಬೋದು. ಈ ಥರದ್ದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಅದರಲ್ಲಿ 99 rupeesಗೆನೋ ತರಿಸ್ಕೊಂಡಿದ್ದೆ. ಬಟ್ ಇದರಲ್ಲಿ 59 69 ಇನ್ನೂ ಕಮ್ಮಿ ಇತ್ತು. ಸೊ ಹಾಗಾಗಿ ಇನ್ನೊಂದು ಬೇಕಾಗುತ್ತೆ ಎಕ್ಸ್ಟ್ರಾ ಅಂದ್ಬಿಟ್ಟು ತರಿಸ್ಕೊಂಡೆ. ಏನಾದರೂ ಸ್ಟೋರ್ ಇಟ್ಕೋಬೋದು, ಬಾಕ್ಸ್ಗಳು, ಈ ರೀತಿ ಜಾರ್ಸ್ಗಳು, ಗ್ಲಾಸ್ ಜಾರ್ಸು ಅದು ಇದೆಲ್ಲ ಇಟ್ಕೋಬೋದು ಅಂದ್ಬಿಟ್ಟು ಇದೊಂದು ತರಿಸ್ದೆ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ಬಂದು ದುವಿಗೆ ಅಂತಲೇ ತರಿಸಿರೋದು. ಅವ್ನು ಹ್ಯಾಂಡ್ ವಾಶ್ ಮಾಡೋದಕ್ಕೆಲ್ಲ ಸಿಂಕ್ ಹತ್ರ ಎಲ್ಲ ಹೋಗ್ತಾನೆ, ವಾಶ್ ಬೇಸನ್ ಹತ್ರ ಎಲ್ಲ. ಸೊ ಅವಾಗ ಅವನಿಗೆ ಕೈ ಎಡ್ಕೋದಿಲ್ಲ. ಈ ಸ್ಟೂಲ್ ಇದ್ದರೆ ಹಿಂಗೆ ಒಳಗಡೆ ಹೋಗುತ್ತಲ್ಲ ಈ ಶೇಪು, ಸೊ ಅವನಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಚೇರ್ನ ತರಿಸಿರೋದು. ಮತ್ತು ವಾಶ್ರೂಮ್ಗೆ ಹೋದರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಚೇರ್ನ ತರಿಸಿರೋದು. ಸೊ ಇದು ಕೂಡ ಚೆನ್ನಾಗಿದೆ. ಎಲ್ಲದೂ ಕೂಡ ಕ್ವಾಲಿಟಿ ಒಂದು ಆಸಮ್ ಆಗಿದೆ, ಸಕ್ಕತ್ತಾಗಿದೆ ಕ್ವಾಲಿಟಿ. ನೀವು ಕೂಡ ಬೈ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನಗೆ ಈ ಎಲ್ಲ ಪ್ರಾಡಕ್ಟು ಕೂಡ 2 times ನಾನು ಆರ್ಡ್ರ್ ಮಾಡಿದ್ದೀನಿ. 2 times ಕೂಡ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಎಲ್ಲ. ನೀವು ಕೂಡ ಬೈ ಮಾಡ್ಬೋದು. ಮತ್ತು
ತುಂಬಾ ಚೀಪ್ ಇದೆ ನಿಜವಾಗ್ಲೂ, ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ತುಂಬಾ ಪ್ರಾಡಕ್ಟ್ಸ್ಗಳು ಬಂದುಬಿಡುತ್ತೆ ಮನೆಗೆ. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಪ್ರಾಡಕ್ಟ್ಸ್ ತರಿಸಿದ್ದೀನಿ ನಾನು ಅಂತ. ಎಲ್ಲವೂ ಕೂಡ ಜಸ್ಟ್ 5 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಏನೇನೆಲ್ಲ ಆರ್ಡ್ರ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು. ಎಲ್ಲದೂ ಕೂಡ ಬಿಲ್ ಸಮೇತ ಮತ್ತು ಫೋಟೋ ಸಮೇತ ಕಳಿಸಿದ್ದಾರೆ. ನಮ್ಗೆ ಯಾವುದಾದ್ರೂ ಐಟಮ್ಸ್ ಮಿಸ್ ಆಗಿದೆ ಏನಾದರೂ ಅನಿಸಿದರೆ ನಾವಿಲ್ಲಿ ಚೆಕ್ ಮಾಡಿ ಮತ್ತು ಫೋನಲ್ಲಿ ಒಂದ್ಸಲ ಚೆಕ್ ಮಾಡಿಕೊಂಡು ನೋಡಿದ್ರೆ ಎಷ್ಟು ಕಳಿಸಿದರೆ ಕ್ವಾಂಟಿಟಿ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲದೂ ಕೂಡ ನಾನು ಡಿಯೋಡ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ, ಸೊ ಅದರಿಂದ ನಾನು ಇದನ್ನು ತರಿಸಿದ್ದು. ನಿಮ್ಗೇನಾದರೂ ಲಿಂಕ್ ಬೇಕಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲವೂ ಕೂಡ ಮನೆಗೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಗಳೇ, ಯಾವುದೂ ಕೂಡ ಯೂಸ್ ಆಗಲ್ಲ, ತರಿಸಿ ವೇಸ್ಟ್ ಆಯಿತು ಅನ್ನೋ ರೀತಿ ಅಂತೂ ಇಲ್ಲ. ಎಲ್ಲದೂ ಕೂಡ ಯೂಸ್ ಆಗೇ ಆಗುತ್ತೆ, ನೀವು ಕೂಡ ಬೈ ಮಾಡ್ಬೋದು. ಗೈಸ್ ನೋಡಿದ್ರಲ್ಲ ಪ್ರಾಡಕ್ಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು, ಕ್ವಾಲಿಟಿ ವೈಸು ಮತ್ತು ಅಫೋರ್ಡಬಲ್ ಪ್ರೈಸಲ್ಲೆಲ್ಲ ಸಿಕ್ಕಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಸೊ ನಿಮಗೇನಾದರೂ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.